ಹಾಯ್, ಗುಡ್ ಈವ್ನಿಂಗ್ ಎಲ್ರಿಗೂ. ಇವತ್ತು ಸ್ಯಾಟರ್ಡೆ ಆಗಿದ್ದರಿಂದ ನನ್ನ ಪ್ಲ್ಯಾನ್ ಇದ್ದಿತ್ತು ಆರಾಮಾಗಿ ರೆಸ್ಟ್ ಮಾಡೋಣ ಅಂತ. ಆಫ್ಟರ್ನೂನ್ 3 ಆಗಿದೆ. ಹೊರಗೆ ಬಂದು ನೋಡಿದಾಗ ಫುಲ್ ಮೋಡ, ವೆದರ್ ಅಂತೂ ಫುಲ್ ಚೇಂಜ್ ಆಗಿದೆ. ಬೆಂಗಳೂರು ಶೆಕೆಗೆ ಮಳೆ ಬರಲಪ್ಪ ಅಂತ ಫೀಲ್ ಅನ್ನೋಷ್ಟೊತ್ತಿಗೆ ಜೋರಾಗಿ ಮಳೆ ಬಂತು. ನಾನು ನನ್ನ ಲಂಚ್ ಮಾಡಿರಲಿಲ್ಲ. ಲಂಚ್ನ ಮುಗಿಸ್ಕೊಂಡು ಹಲಸಿನಣ್ಣು ತಿನ್ನೋಣ ಅನ್ನೋ ಆಸೆ. ಸೊ ಸ್ವಿಗ್ಗಿಲಿ ಹಲಸಿನಣ್ಣು ಆರ್ಡ್ರ್ ಮಾಡ್ಕೊಂಡು ತಿಂದೆ. ಅದಾದಮೇಲೆ ಆ ದಿನ ಮುಕ್ತಾಯ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಪೂಜೆ ಮಾಡಿ ಹೊರಟಿದ್ದು ಟೆಂಪಲ್ ಕಡೆಗೆ. ಬೇಗ ರೆಡಿಯಾಗಿ ನಾನು ಓಲಾ ಬುಕ್ ಮಾಡಿಕೊಂಡು ಹೊರಟೆ. ಆಟೋ ಬಂದು ವೆಯ್ಟ್ ಮಾಡ್ತಾಯಿತ್ತು. ಸೊ ನಾನು ಆಟೋದಲ್ಲಿ ಹೋದೆ. ಆಫ್ಟರ್ 10 ಮಿನಿಟ್ಸ್ ನಾನು ಟೆಂಪಲ್ಗೆ ರೀಚ್ ಆದೆ. ಈ ಟೆಂಪಲ್ ಇರೋದು ಗಿರಿನಗರದಲ್ಲಿ, ಬನಶಂಕರಿ. ಇದರ ಹೆಸರು ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಟೆಂಪಲ್. ಸೊ ಒಳಗೋಗಿ ನೋಡಿದಾಗ ಅಷ್ಟು ಕಾಣಲಿಲ್ಲ, ಬಟ್ ಒಳಗಡೆ ತುಂಬ ಜನ ಇದ್ದರು. ಸೊ ನಾನು ಬೇಗ ಕಾಲು ವಾಶ್ ಮಾಡಿಕೊಂಡು ಟೆಂಪಲ್ ಕಡೆ ಈಚೆ ಬಂದೆ. ಈ ಟೆಂಪಲ್ನ ವಿಶೇಷತೆನ ನಾನು ಹೇಳ್ತೀನಿ. ಈ ಟೆಂಪಲ್ ಹೆಸರು ಹೇಳ್ದಂಗೆ ಕಾರ್ಯಸಿದ್ಧ ಆಂಜನೇಯ ಸ್ವಾಮಿ ಟೆಂಪಲ್. ಇಲ್ಲಿ ನಾವೇನಾದರೂ ಆಗಬೇಕು ಅಂತ ಅಂದ್ಕೊಂಡ್ರೆ ಇಲ್ಲಿ ಕಾಯಿ ಕಟ್ಬೋದು. ಇಲ್ಲಿನ ವಿಶೇಷತೆಯೇ ಕಾಯಿ ಕಟ್ಟೋದು. 16 ದಿನ ವ್ರತದಲ್ಲಿ ಇರಬೇಕು. ಹಾಗೆ 16 ದಿನದಲ್ಲಿ 4 ದಿನ ಈ ಟೆಂಪಲ್ಗೆ ಬಂದು 16 ಸುತ್ತನ್ನು ಹಾಕಬೇಕು. ಹಾಗೆ ನಾನ್ ವೆಜ್ ತಿನ್ನಬಾರ್ದು. 16ನೇ ದಿನ ಕಟ್ಟಿರೋ ಕಾಯಿನ ಬಿಚ್ಕೊಂಡು ಮನೆಗೆ ಹೋಗಿ ಇದರಲ್ಲಿ ಸ್ವೀಟ್ ಮಾಡಿಕೊಂಡು ಬೇರೆಯವರಿಗೆ ಹಂಚ್ಬೋದು. ಹಾಗೆ ಈ ಕಾಯಿ ಕೂಡ ಅಲ್ಲೇ ಕೌಂಟ್ರ್ ಹತ್ರನೇ ಇರುತ್ತೆ. ಸೊ ನಾವು ಆ ಒಂದು ಕಾಯಿನ ಪಿಕ್ ಮಾಡಿಕೊಂಡು ಬಿಲ್ ಮಾಡಿಸ್ಬೇಕು. ನಾವು ಒಳಗಡೆ ವಿಡಿಯೋ ಮತ್ತು ಫೋಟೋ ಅಲೋ ಇಲ್ಲದೆ ಇರೋ ಕಾರಣದಿಂದ ನಾನು ಪೂಜೆ ಮುಗಿಸ್ಕೊಂಡು ಹೊರಗೆ ಬಂದೆ ಕಾಯಿ ಕಟ್ಟೋಕ್ಕೆ. ಸೊ ಇಲ್ಲಿ ಡಿಫ್ರೆಂಟ್ ಸೆಕ್ಷನ್ಸ್ ಇರುತ್ತೆ, ABCD ಅಂತ. ನಮಗೆ ಯಾವ ಸೆಕ್ಷನಲ್ಲಿ ಹೇಳಿದ್ದಾರೆ ಆ ಸೆಕ್ಷನಲ್ಲಿ ಹೋಗಿ ಕಾಯಿ ಕಟ್ಟಬೇಕು. ನಾನು ಒಂದು ಸೆಕ್ಷನಲ್ಲಿ ಹೋಗಿ ಕಾಯಿ ಕಟ್ಟಿ ಬಂದೆ. ಇನ್ನೊಂದು ಏನಂದರೆ, ಈ 16 ದಿವಸ ನಾವು 108 ಬಾರಿ ಒಂದು ಸ್ತೋತ್ರವನ್ನು ಹೇಳೋಕ್ಕಿರುತ್ತೆ. ಸ್ತೋತ್ರ ಇದಾಗಿರುತ್ತೆ: ತೌಂಸ್ಮಿನ್ ಕಾರ್ಯನಿರೋಗೆ ಪ್ರಮಾಣ ಹರಿಸುತ್ತಮ ಹನುಮಾನ್ ಯತ್ನಮಾಸ್ತೆಯ ದುಃಖಕ್ಷಯ ಕರೋಭವು. ಇದು ತುಂಬ ಹಳೆ ಟೆಂಪಲ್, ಹಾಗೆ ತುಂಬ ಕಾರಣಿಕ ಇದೆ. ಇದು ಲೊಕೇಟ್ ಆಗಿರೋದು ಗಿರಿನಗರ್ ಫಸ್ಟ್ ಫೇಸ್ ಬನಶಂಕರಿಯಲ್ಲಿ. ಯಾರಾದರೂ ಹತ್ತಿರ ಇದ್ದವರು, ಬ್ಯಾಂಗ್ಳೂರಲ್ಲಿದ್ದವರು ಇಲ್ಲಿ ವಿಸಿಟ್ ಮಾಡ್ಬೋದು. ಹಾಗೆ ಇದಾದಮೇಲೆ ನಾನು ಪ್ರಸಾದ ತಗೊಂಡು ನಾನು ಹೊರಟಿದ್ದು ಮನೆ ಕಡೆಗೆ.